ಕೇಳ್ಬೇಕಾಗಿತ್ತ. ಇದರಿಂದ ನನಗೂ ಉಪಯೋಗ ಇಲ್ಲ, ನೀವು ಬ್ಯಾಡ ಅಂತ ಹೇಳ್ತೀರಿ, ನಿಮ್ಗೂ ಏನು ಹೆಲ್ಪ್ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಇದನ್ನ ಯಾರು ಹೇಳ್ತಾರಂತ? ಅಲ್ಲ ರೀ, ನನಗೆ ನಿಮ್ಗೆ ನಾನೇನಾದ್ರೂ ಉಪಯೋಗ ಬೇಕಂತ ಹೇಳಿದ್ನಾ ನೀವು ಬಂದಾಗ? ಇಲ್ಲ, ಅದ್ರ ಪ್ರಶ್ನೆ ಇಲ್ರಿ. ಅಲ್ಲಲ್ಲ ಪ್ರಿಯ ಅವರೇ, ನಿಮ್ಗೆ ನಾನೇನಾದ್ರು ನೀವು ಹೇಳಿದಾಗಲೂ ಸರ್ ನಾನು ನಿಮ್ಗೆ ಅದರಲ್ಲಿ ಕೊಡ್ತೀನಿ ಅಂತ ಹೇಳಿದಾಗಲೂ ನಂಗೆ ಬೇಕಂತ ಹೇಳಿದ್ನಾ? ಇಲ್ಲ, ಹೇಳಿಲ್ಲ. ನೀವು ಅದನ್ನೇನು ಹೇಳಿಲ್ಲ. ಇಲ್ಲ ಇಲ್ಲ, ಕರೆಕ್ಟ್ ಅಲ್ಲ. ನೋಡ್ರಿ, ನೀವು ಬಂದಿದ್ದೀರಿ, ನಾನು ಟಿವಿ ಅವನು, ಟಿವಿಯಲ್ಲಿ ಹಾಕ್ಬೇಕಾದ್ರೆ ₹1 ಬೇಡ. ನೀವೇನ್ ಹೇಳಿದ್ರಿ? ಸರ್ ನಿಮ್ ಟಿವಿ ಮಾತ್ರ ಅಲ್ಲ, ಬೇರೆ ಟಿವಿಯಲ್ಲೂ ಬರ್ಬೇಕು, ಪೇಪರಲ್ಲೂ ಬರ್ಬೇಕು ಅಂತ ಹೇಳಿದ್ರಾ ಇಲ್ಲ? ಅದು ಒಂದ್ ನಿಮಿಷ, ನಿಮ್ಮ ವಿರುದ್ಧ ಅಂತಲ್ಲ, ನಾವಿರೋದು ಅವ್ರ ಪರ ಇವ್ರ ಪರ ಅಲ್ಲ, ಸತ್ಯದ ಪರ ಮಾಡ್ಲಿಕ್ಕೆ. ಸರಿ ಇಲ್ಲ ಅಂದ್ರೆ ಅವರ ವಿರುದ್ಧ, ನೀವು ಸರಿ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ, ನಾನ್ ಸರಿ ಇಲ್ಲ ಅಂದ್ರೆ ನನ್ನ ವಿರುದ್ಧ, ದೇಶದ ಪ್ರಧಾನಮಂತ್ರಿ ಸರಿ ಇಲ್ಲ ಅಂದ್ರು ಅವರ ವಿರುದ್ಧ, ದೇಶದ ಮಾಜಿ ಪ್ರಧಾನಿ ಅವರ ಮೊಮ್ಮಗ ಮಾಡಿದಾಗಲೂ ಅವರ ವಿರುದ್ಧ, ದೇಶದ ಒಬ್ಬ MLA ಮಾಡಿದಾಗಲೂ ಅವನ ವಿರುದ್ಧ, ಧರ್ಮಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ಮಾಡಿದವರದು ಅವರ ವಿರುದ್ಧ ಮಾಡಿದೀನಿ. ನೀವೇ ಹೇಳಿದ್ರಿ, ಹೌದು ಸರ್ ನಿಮ್ಗೆ ಗೊತ್ತಿದೆ ಅದಕ್ಕೆ ಬಂದ್ವಿ ಅಂತ ಹೇಳಿದ್ರಿ. ನನ್ನ ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ನಾನು ಮಾಡಿದೀನಿ. ನೋಡಿ ಮೇಡಮ್, ಅದೆಲ್ಲ ನಿಮ್ಮ ಪರ್ಸನಲ್ ಲೈಫು, ನಾನು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದಿನಾ? ಕರೆಕ್ಟ್. ಒಂದ್ ಮಿನಿಟ್, ಏನಾದ್ರೂ ದುಡ್ಡು ಕೇಳಿದಿನಾ? ಇಲ್ಲ. ಏನಾದ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದಿನಾ? ಇಲ್ಲ. ಸ್ಟ್ರೇಟ್ ಇದನ್ನ ಬೆಟ್ ಮಾಡ್ಲತ್ತಿದ್ ನಾನು ವಿರುದ್ಧ ಅದ. ನನಗೆ ಇದು ನಾನ್ ತಗೊಂಡ್ ನಾನು ಏನ್ ಮಾಡಿಸ್ತಿಲ್ಲ, ಅದಕ್ಕೆ ನಿಮ್ಗೂ ಹೆಲ್ಪ್ ಏನು ಬೇಡ ಅಂತೀರಿ, ನಿಮ್ಗೂ ಏನಿಲ್ಲ. ಮತ್ತೆ ಇದನ್ನ ಹೇಳ್ತಾರೆ ಅವ್ರು, ಇದಕ್ ಮಾತ್ರ ಆನ್ಸರ್ ಕೊಡ್ರಿ ನೀವು ಪ್ಲೀಸ್. ನನಗೆ ಬೇಡ ರೀ, ನಾನು ಆಗ್ಲೂ ನಿಮ್ಗೆ ಹೇಳಿದೀನಿ, ನನಗೆ ₹1 ಬೇಡ, ನಿಮ್ಗೇನು ಬಂದ್ರು ಬೇಡ. ನನಗೆ ನಮ್ಮ ಟಿವಿಯಲ್ಲಿ ಅಂತದ್ದು ಮಾಡಲ್ಲ, ನಾನಂತದ್ದು ಮಾಡಲ್ಲ. ಅಲ್ಲ, ಅದನ್ನ ಅಪ್ಲೋಡ್ ಮಾಡಿದ್ರೆ ಸರಿ ಇರಂಗಿಲ್ರಿ, ಅಷ್ಟೇ. ಅದು ಸರಿ ಇರಂಗಿಲ್ಲ ಅಂದ್ರೇನು? ಥ್ರೆಟನ್ ಮಾಡ್ತಾ ಇದ್ದಾರೆ. ಸರಿ ಅಲ್ಲ, ಸರಿ ಇರಂಗಿಲ್ಲ ಅಂದ್ರೆ ಏನು? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಲ್ಲಲ್ಲ, ಒನ್ ಮಿನಿಟ್. ಈಗ ನೀವು ಫೋನ್ ಮಾಡಿದ್ರಿ, ನಾನು ಮಾಡಿದಾಗ ಎತ್ತಿದ್ದೀನಿ, ಈಗ ಹೇಳಿದಾಗ ಮಾಡಿದ್ದೀನಿ. ಈಗ ಸರಿ ಇರಂಗಿಲ್ಲ ಅಂತ ಹೇಳ್ತೀರಿ. ಸರಿ ಇರಂಗಿಲ್ಲ ಅಂದ್ರೆ ಡೆಫಿನೇಷನ್ ಏನು? ನಾನು ಇಲ್ಲಿರೋದು ನ್ಯಾಯ ಕೊಡಿಸ್ಲಿಕ್ಕೆ, ನಿಮ್ಗೆ ಬೇಕಾದ್ರೆ ಟಿವಿಲಿ ಫ್ರೀ ಆಫ್ ಕಾಸ್ಟ್ ಹಾಕ್ತೀನಿ ಅಂತ ಹೇಳಿದೆ. ಕರೆಕ್ಟಾ? ಅಲ್ಲಲ್ಲ, ಒಂದ್ ನಿಮಿಷ. ನಿಮ್ಮ ವಿರುದ್ಧ ಅಂತ ಈಗ ಹಾಕಿದೀನಾ? ನಿಮ್ಮ ವಿರುದ್ಧ ಅಂತ ಗೊತ್ತಾ? ಸತ್ಯ ನೋಡ್ರಿ, ನಿಮ್ಗೆ ಸತ್ಯ ಬೇಕಲ್ವಾ? ನಿಮ್ಗೆ ಸತ್ಯ ಬೇಕು, ಜಸ್ಟಿಸ್ ಬೇಕು, ಕರೆಕ್ಟಾ? ಹೌದು. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಲ್ಲ ಅಂತ ನಮ್ಮ ಹತ್ರ ಬಂದಿದ್ದೀರಿ, ನಮ್ಗೆ ಡಿಸ್ಕಷನ್ ಮಾಡಿದಿರಿ. ನೀವೇ ಎಲ್ಲಾ ಚಾನೆಲ್ಗಳಿಗೆ ಕೊಟ್ಟು ಬಿಡಿ ಸರ್ ಅಂತ ಹೇಳಿದ್ರಿ. ನಾನೇನ್ ಹೇಳಿದೆ ನಿಮ್ಗೆ? ನನಗೆ ₹1 ಬೇಡ ರೀ, ನಾವ್ ಅಂತದ್ದೆಲ್ಲ ಮಾಡಲ್ಲ, ನಂಗೆ ₹1 ಬೇಡ. ನೀವೇ ಹೇಳಿದಿನಾ? ನನಗೆ ನಿಮ್ಮಿಂದ ₹1 ಬೇಡಮ್ಮ, ಬೇರೆ ಟಿವಿ ಅವ್ರ ತರ ನಾವು ಬ್ಲಾಕ್ ಮೇಲು, ರೋಲ್ ಕಾಲ್ ಎಲ್ಲ ಮಾಡಲ್ಲ, ನಾವು ಕರೆಕ್ಟ್ ಆಗಿ ಏನಿದೆ ಅದನ್ನು ಮಾಡ್ತೀವಿ ಅಂತ ಹೇಳಿದೀನಿ. ನೋಡ್ರಿ, ಶಿ ವಾಂಟೆಡ್ ನ್ಯೂಸ್. ಅವ್ರಿಗೆ ಜಸ್ಟಿಸ್ ಬೇಕಂತ ನಮ್ಮನ್ನು ನೋಡ್ಕೊಂಡು ಬಂದಿದ್ರು, ಹುಡ್ಕೊಂಡು ಬಂದಿದ್ರು, ಜಸ್ಟಿಸ್ ಕೇಳಿದರು. ನಾವು ಅವರ ಗೋಳನ್ನು ಕೇಳ್ಕೊಂಡ್ವಿ. ಎಲ್ಲ ಡೇಟಾಗಳನ್ನು ನನಗೆ ಟ್ರಾನ್ಸ್ಫರ್ ಮಾಡಿದ್ರು. ಅವರು ಕೇಳಿದ ಪ್ರೂಫ್ಗಳನ್ನೆಲ್ಲ ಕೊಟ್ಟರು. ಬಟ್ ಅವರು ಹೇಳ್ತಾ ಇದ್ರು, ಅದು ಟಿ ವಿಲಿ ಹಾಕ್ಲಿಕ್ಕಲ್ಲ, ಡೀಲ್ ಮಾಡಲಿಕ್ಕೆ. ನಾವು ಸೇರಿ ಮಾಡುವ, ನಾವು ಸೇರಿ ಮಾಡೋದಾದರೆ ಡೀಲ್ ಮಾಡಲಿಕ್ಕೆ ಮಾತ್ರ ಕೊಟ್ಟಿರೋದು, ನಿಮಗೆ ಟಿ ವಿಲಿ ಹಾಕ್ಲಿಕ್ಕೆ ಕೊಟ್ಟಿಲ್ಲ. ನೀವೊಂದು ಪ್ರಮೋ ಬಿಟ್ಬಿಡಿ. ಕೇಂದ್ರ ಕಡೆಯಿಂದ ಹಿಡಿದು, ಡೆಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಓಡ್ ಬರ್ತಾರೆ. ಒಬ್ಬೊಂದು ಪ್ರಮೋ ಜಲಕ್ಕೆ ಕೊಡಿ, ಒಬ್ಬೊಬ್ಬರೇ ಓಡ್ ಬರ್ತಾರೆ. ವಿ ವಿಲ್ ಸೆಟಲ್ ಅವರ್ ಲೈಫ್. ನಾನು ಧಾರಾಳ, ನೀವು ಬೇಡ ಅಂತ ಹೇಳಿದ್ರು ನಾನು ಕೊಡ್ತೀನಿ. ನಾನು ಹಂಗೆ ಇಟ್ಕೊಳ್ಳೋಲ್ಲ ಯಾರ್ದು ಋಣ. ನೀವು ಬೇಡ ಅಂತ ಹೇಳಿದ್ರು ನಂಗೆ ಗೊತ್ತಿದ್ದೀರಿ ನಮ್ಮ ಕಡೆಯಿಂದ ಏನು ಕೊಡಬೇಕು, ಅದನ್ನು ನಾವು ನಿಮಗೆ ಕೊಡ್ತೀವಿ ರೀ ಅಂತ ಒಪ್ಕೊಂಡ ಪ್ರಿಯ. ಯಾವಾಗ ಪ್ರಮೋ ಹೋಗುತ್ತೆ, ನನ್ನ ವಿರುದ್ಧ ಮಾಡ್ತೀರಾ ನೀವು? ಹೆಂಗ್ರಿ ಇದು? ನಿಮಗೂ ಏನು ಬೇಡ ಅಂತ ಹೇಳ್ತೀರಿ, ನನಗೂ ಏನು ಬೇಡ ಅಂತ ಹೇಳ್ತೀರಿ. ಏನು ಲಾಭ ಇದ್ದಿದ್ರಲ್ಲಿ? ಯಾರನ್ನ ಎದುರಾದ್ರು ಕೊಟ್ರಾ ನಿಮಗೆ? ಯಾರಾದರೂ ಮಾಡ್ತಿದ್ರಾ? ವೈ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಮೀ? ಈಗ ಸ್ಟೋರಿ ಮಾಡಬೇಡ್ರಿ. ಮಂಡೇವರೆಗೆ ಕಾಯುವ ಪೇಷನ್ಸೇ ಇಲ್ಲದ ಪ್ರಿಯಾ ಮೇಡಮ್ ಎಲ್ಲ ಚಾನಲ್ಗಳನ್ನು ಕರೆಸಿ, ಅವ್ರು ಮಂಡೇವರೆಗೂ ಸೆಟ್ಲ್ಮೆಂಟ್ಗೆ ಬಲ್ಲ ಅಂದರೆ ಬಿಟ್ಬಿಡುವ, ಒಬ್ಬಂದು ಬಿಡುವ ಸರ್, ಉಳಿದವರೆಲ್ಲ ಓಡ್ ಬರ್ತಾರಂತ ಪ್ರಿಯಾ ಮೇಡಮ್. ಯಾವಾಗ ಸತ್ಯ ಹೊರಗಡೆ ಹಾಕ್ತೀವಿ ಅಂತ ಗೊತ್ತಾಯಿತು, ಇಲ್ಲ ರೀ
ನೀವು ಹಾಕಬಾರ್ದ್ರಿ, ಪರ್ಮಿಷನ್ ಇಲ್ಲ ರೀ ನಮ್ಮದು, ಡಿಫಾಮೇಷನ್ ಕಾನೂನು ಹೋರಾಟ ಮಾಡ್ತೀವಿ ರೀ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ಯಾವ ಕಾನೂನು ಬಗ್ಗೆ ಅವರು ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾವ ಕಾನೂನು ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಅವಳು ಭಾರತದ ಕಾನೂನು ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದರೆ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಸೆಟ್ಲ್ ಆಗಬೇಕಂತ ಮೇಡಮ್ ಏನಾದರೂ ಯುರೋಪಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮಾಡ್ತಾ ಇರುವಂಥ ಮೇಡಮ್ ಅಲ್ಲಿದ್ದು ಏನು ಲಾ ಬಗ್ಗೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಶಿ ಆಸ್ಕ್ ಮೀ 100 crores ನಾಟ್ ಲೆಸ್ ದೆನ್ ದ್ಯಾಟ್ ಯು ಸೆಟಲ್ ಇಟ್. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಮಹಾದೊಡ್ಡ ಶಾಕಿಂಗ್ ನ್ಯೂಸ್ ಬೇಕಾ? ನಾನೇ ಕೇಳ್ತೀನಿ ಇವ್ರಿಗೆ, ಒಂದು ಕೆಲಸ ಮಾಡಿ, ನಂದೊಂದು ಕೆಲಸ ಆಗಬೇಕು ಮಾಡಿಕೊಡ್ತೀರಾ ಕೇಳ್ತೀನಿ. ನನಗೆ ಒಬ್ಬರಿಂದ ಭಾರಿ ಪ್ರಾಬ್ಲಮ್ ಆಗ್ತಾಯಿದೆ, ಅವರನ್ನೊಂದು ಸ್ಟಿಂಗ್ ಮಾಡಿ ಕೊಡ್ತೀರಾ, ಹಿಂಗೆ ಮಾಡ್ತೀರಾ? ವಾವ್ ಸರ್, ಕೊಡಿ ಸರ್ ನಂಬರ್, ನೀವು ಕೊಡಿ ಸರ್, ನಾನು ಮಾಡಿಕೊಡ್ತೀನಿ ನಿಮಗೆ. ಯಾರನ್ನು ಹಿಡ್ದಾಕ್ಬೇಕು ಸರ್? ನಮ್ಮಷ್ಟು ಟ್ಯಾಲೆಂಟ್ ಯಾರಿಲ್ಲ ಸರ್, ನಾವು ಹಿಡ್ದಾಕ್ತೀವಿ ಸರ್ ಅವ್ರನ್ನು. ಕೊಡಿ ಸರ್, ಹನಿ ಟ್ರ್ಯಾಪ್ ಮಾಡೇ ಬಿಡುವ. ಅಷ್ಟೇನಾ? ನಿಮ್ಮ ಹತ್ರ ಇರುವ ಅತೀ ದೊಡ್ಡ ಪ್ರೂಫ್ ಏನಿದೆ ಇವರು ಅಗೇನ್ಸ್ಟ್ ಎಲ್ಲ? ಈಗೆಲ್ಲ ಹೇಳ್ತಾರ್ರಿ AI ಅಂತ ಹೇಳ್ತಾರೆ, ಆಡಿಯೋ ಬಂದ ಕೂಡಲೇ AI ಅಂತ ಹೇಳ್ತಾರೆ, ವಿಡಿಯೋ ಬಂದ ಕೂಡಲೇ AI ಅಂತ ಹೇಳ್ತಾರೆ, ನಾನವನಲ್ಲ ಅಂತ ಹೇಳ್ತಾರೆ. ಈಗೇನು ಮಾಡ್ತೀರಿ? ನಿಮ್ಮ ಹತ್ರ ಅತೀ ದೊಡ್ಡ ಪ್ರೂಫ್ ಏನಿದೆ ಸರ್? ಬಾಯ್ಬಿಡ್ಲಾ? ನಾವೇನು ABCD ಮಾತಾಡ್ತಾ ಇರೋದೇನು ಸುಳ್ಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದೀರಾ ನೀವು? ಸರ್, ನಮ್ಮ ಬ್ರೈನು ಮ್ಯೂಸಿಯಮಲ್ಲಿ ಇಡಬೇಕು. ನೀವು ಯಾಕೆ ಸರ್ ಒಂದು TV ಮುಖ್ಯಸ್ಥರು ಅಂತ ಅಂದ್ಕೊಳ್ತೀರಿ? ನಿಮ್ಮಿರುವ ಬ್ರೈನ್ 10 ಪಾಲು ಬೈರಿ ನನಗಿದೆ. ಶಾಕಿಂಗ್ ನ್ಯೂಸ್ ಕೇಳ್ತೀರೋ ಒಮ್ಮೆ? ಮೇಡಮ್, ಡಿಫಾಮೇಷನ್ ಮೇಡಮ್ ಕೇಳಿಸ್ಲಾ? ನಿಮ್ಮದೇ ಬಾಯಿಂದ, ನಿಮ್ಮ ಅಮ್ಮನ ಬಾಯಿಂದ ಹೇಳಿದಂತಹ ಮಾತು ಕೇಳಿಸ್ಲಾ? ದೇಶದ ತಾಯಂದ್ರಿಗೆ ಮಾತ್ರ ಅಲ್ಲ, ದೇಶದ ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲ, I don't know how to talk. People will feel shame. ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಏನಿದೆ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ? ವಾಟ್ ಪ್ರೂಫ್ ದೇ ಹ್ಯಾವ್ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ? ಇದು ಲೈಂಗಿಕ ದೌರ್ಜನ್ಯನ? ಇದು ಟ್ರ್ಯಾಪಾ? ಇವರ ಅಂಡರಲ್ಲಿ ಸಿಕ್ಕಾಕೊಂಡವರೆಲ್ಲ ಯಾವ ರೀತಿಯಾಗಿ ವಿಲ ಒದ್ದಾಡ್ತಾ ಇರಬಹುದು ಅಂತ ಗೊತ್ತಾ ನಿಮಗೆ? ಗೊತ್ತಾ? ನಿಮ್ಗೆ ಅನ್ಸ್ಕೊಳ್ಳಿ ಮನಸ್ಥಿತಿ ಹೆಂಗಿರ್ಬೋದು, ಸಿಕ್ಕಾಕೊಂಡವನು ಹೆಂಗಿರ್ಬೋದು. ಆದರೆ ಇವರಿಗಲ್ಲ. ಮೊದಲು ಆ ಸಿಕ್ಕಾಕೊಂಡವರಿಗೆ ಸಿಕ್ಕಿದ್ರಲ್ಲಿ ಬಡಿಬೇಕು. ಒಬ್ಬ ಪ್ರತಿಷ್ಠಿತ ಸೆಂಟ್ರಲ್ ಮಿನಿಸ್ಟರ್ ರಿಲೇಟಿವ್ ಸಹೋದರ, DC, AC, IPS, IAS, ಬಿಸ್ನೆಸ್ ಮ್ಯಾನು, ಮುದುಕ, ಹುಡುಗ, ಫಸ್ಟ್ ಆ ಮಕ್ಕಳಿಗೆ ಬಡಿಬೇಕು. ಅವರಿಗೂ ಮಾನವೀಯತೆಗೆ ಅವರು ಅರ್ಹರಲ್ಲ. ಕೇಳಿಸ್ಕೊಂಡ್ರು ಆಡಿಯೋ? ಸರ್, ಅಷ್ಟಕ್ಕೂ ಮೀರಿ ಹಾಕ್ತೀರಾ? ಹಾಕ್ರಿ. ನಾನು ಎಲ್ಲರ ಹತ್ರ ಆಗಿದೆ. ಯಾರ ಹತ್ರ? CM ಹತ್ರ ಮಾತಾಡಿದ್ದೀನಿ, MP ಹತ್ರ ಮಾತಾಡಿದ್ದೀನಿ, MLA ಹತ್ರ ಮಾತಾಡಿದ್ದೀನಿ, ನನ್ನ ಹತ್ರ ಲಿಂಕಲ್ಲಿರುವ ಎಲ್ಲರ ಹತ್ರ ಮಾತಾಡಿದ್ದೀನಿ. ಏನು ಹಾಕ್ತಾರಾ? ಹಾಕ್ಲಿ ಬಿಡು ಓಪನ್ ಆಗಿ, ಮತ್ತೆ ನೋಡ್ಕೊಳ್ಳುವ, ಟೆನ್ಷನ್ ತಗೊಂಬೇಡ ಡಾರ್ಲಿಂಗ್ ಅಂತ ಹೇಳೋರಂತೆ. ಡಾರ್ಲಿಂಗ್, ನೀನು ಟೆನ್ಷನ್ ತಗೊಂಬೇಡ, ನೀನು ಮಾಡಿಟ್ಟ ಆಡಿಯೋ ವಿಡಿಯೋ ಚಾಟ್ಸೋ ಏನು ಪವರ್ TVಲಿ ಶೆಟ್ರ್ ಹಾಕ್ಬಿಟ್ರೆ ಏನಾಗುತ್ತೆ? ಕಾನೂನು ಹೋರಾಟ ಮಾಡುವ ಅಂತ ಹೇಳ್ಬಿಟ್ಟವ್ರಂತೆ ಮೇಡಮ್ಗೆ. ಅಷ್ಟಕ್ಕೂ ಮೀರಿ ಹಾಕ್ತೀರಾ ಸರ್? ಆಲ್ರೆಡಿ ನಮ್ಮದೆಲ್ಲ ಕಾಲ್ ಡಿಸೈಡ್ ಆಗಿಬಿಟ್ಟಿದೆ. ನಾನು ಎಲ್ಲರ ಹತ್ರ ಮಾತಾಡಿ ಆಗಿಬಿಟ್ಟಿದೆ. ಹೇಳಿದ್ದೀನಿ ಹಿಂಗೆ ಶೆಟ್ರ್ ಹತ್ರ ಮೀಟ್ ಮಾಡಿದ್ದೆ, ಹೋಗಿ ಡೀಲ್ ಮಾಡುವ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ. ನಿಮ್ಮದೆಲ್ಲ ಫೋನ್ ನಂಬರಿಂದ ಹಿಡಿದು ಎಲ್ಲ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಡೀಲ್ ಮಾಡಲಿಕ್ಕೆ. ನಿಮ್ಮದು ಚಾಟ್, ವಿಡಿಯೋ, ಆಡಿಯೋ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಶೆಟ್ರು ಗೊತ್ತೇ ಇಲ್ಲ ಎಲ್ಲ ಮಾಡ್ಕೊಂಡು ಹೋಗೋರಂತ. ಪ್ಯಾಕೇಜ್ ಡೀಲ್ ಕೊಟ್ಬಿಟ್ಟಿದ್ದೀನಿ. ಈಗ ಫೇಲ್ ಆಗಿದೆ. ನೀವುಗಳು ಹೆದರಬೇಡಿ. TVಲಿ ಬಂದರೆ ಏನು ಮಾಡಿದೆ? ನೋ ವರಿ ಡಾರ್ಲಿಂಗ್. ನೀನೇನು ನಮ್ಮ ಪರ್ಸ್ನಲ್ಲ, ನಿಮ್ಮದು ಬಂದುಬಿಟ್ರೆ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ಆರ್ಡ್ರ್ ಇಲ್ವಾ?
ಅಂತ ಹೇಳೋರಂತೆ ಮೇಡಮ್ಗೆ. ನೋಡಿ, ಕಾನೂನು ಹೋರಾಟ ಮೇಡಮ್ ಮಾಡಿ ಮೇಡಮ್. ಎಷ್ಟೋ ಕಾನೂನು ಹೋರಾಟಗಳನ್ನ ನೋಡಿ ಆಯಿತು, ಆದರೆ ಮತ್ತೆ ನಿಮ್ಮಂಥವರೊಟ್ಟಿಗೆ ಒಂದು ಕಾನೂನು ಹೋರಾಟ ಅಂದರೆ ನಮಗೂ ಹೆಮ್ಮೆ ಮೇಡಮ್. ನಿಮ್ಮ ಮಾನ ಎಷ್ಟಿದೆ ಅಂತಾದರೂ ನಮ್ಗೆ ಗೊತ್ತಾಗುತ್ತೆ. ನೀವು ಹೇಳಿದ್ರಲ್ಲ ಮಾನ ನಷ್ಟ ಮೊಕದ್ದಮೆ ಅಂತ, ಆ ಮೊಕದ್ದಮೆಯಲ್ಲಿ ನಿಮ್ಮ ಮಾನದ ವ್ಯಾಲ್ಯೂ ಎಷ್ಟಿದೆ ಅಂತ ನೀವು ಹಾಕ್ತೀರಂತಾದರೂ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮ ಅಮ್ಮ ಮಗಳ ಪವಿತ್ರತೆಯ ವ್ಯಾಲ್ಯೂ 100 crores ಕಟ್ಬಿಟ್ಟಿದ್ರಿ ನೀವು, ನೆಗೋಷಿಯೇಷನ್ಗೆ ಇಟ್ಬಿಟ್ಟಿದ್ರಿ. ಇನ್ನು ನಿಮ್ಮ ಮಾನದ ವ್ಯಾಲ್ಯೂ ಎಷ್ಟಿದೆ ಅಂತ ಒಂದು ನೋಡುವ. ನಾಟ್ ಓನ್ಲಿ ದ್ಯಾಟ್, ನಿಮ್ಗೆ ಹೇಳ್ತಾ ಇದ್ದಲ್ಲ, ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲ ಇದು. ಇವ್ರೇನು ಇಟ್ಕೊಂಡವ್ರ ಅಂತ ಹೇಳಿದ್ರು ಅಂತ ಗೊತ್ತಾ ನಿಮಗೆ? ಆ ಆಡಿಯೋವನ್ನು ಕೇಳಿಸಲ್ಲ ನಾವು, ನಮಗೆ ನಾಚಿಕಾಗತ್ತೆ. ಹೇಳ್ತೀನಿ ಕೇಳಿ ಸರ್. ಆ ಪ್ರಕ್ರಿಯೆ ನಡೆದಾಗ ಆ ರಸದೌತಣದ ಡ್ರೆಸ್ಗಳಿದ್ದಾವಲ್ಲ ಲಾಸ್ಟ್ಗೆ, ಅದನ್ನು ನಾವು ಸೇವ್ ಮಾಡಿ ಶೇಖರಣೆ ಮಾಡಿ ಲಾಕರಲ್ಲಿ ಇಟ್ಕೊಂಡಿದ್ದೀವಿ ಸರ್. ಪ್ರೂಫ್ಗೆ ಈ ಮಕ್ಕಳೇನಾದರೂ ಸ್ವಲ್ಪ ಕಸಿವಿಸಿ ಅನ್ನಲಿ, ಸ್ವಲ್ಪ ಹೆಚ್ಚು ಕಡಿಮೆ ಕ್ವಿಂಕ್ ಅಂತ ಮಾತಾಡಲಿ, ಆವಾಗ ಇದೇ ಮಾರಿ ಹಬ್ಬ ಇವರಿಗೆ. ಸರ್ ಡ್ರೆಸ್ಸು ಗೊತ್ತಾಯ್ತಾ, ಅದರಲ್ಲಿ ಏನಿರುತ್ತೆ ಅಂತ. ಅವರು ನಾವು ಯೂಸ್ ಮಾಡಿದಂಥ ಡ್ರೆಸ್ಸು ಆ ಟೈಮಲ್ಲಿ ಅದನ್ನು ಇಟ್ಕೊಂಡಿದ್ದೀವಿ ರೀ. ಯಾರು ಲೈಂಗಿಕ ದೌರ್ಜನ್ಯ ಆಗಿದ್ದವರು ಈಗ ಹಾಗಾದರೆ ಮೇಡಮ್ ಏನೋ ಹೇಳಿದ್ರಲ್ಲ ನಮ್ಮ ಹುಡುಗರಿಗೆ ಕಾಲಲ್ಲಿದ್ದನ್ನು ಎತ್ಕೊಳ್ತೀವಿ ಅಂತ. ಇದು ಬೇರೆಯವ್ರ ಥರ ಅಲ್ಲ, ನಮ್ಮ ಪವರ್ ಫ್ಯಾಮಿಲಿಯನ್ನು ಬಿಟ್ಬಿಟ್ಟು ನಮ್ಮವರಲ್ಲ ಅಂತ ಹೇಳಲಿಕ್ಕೆ. ನಿಮ್ಮದು ಬ್ರ್ಯಾಂಡೆಡ್ ಆದರೆ ಇಲ್ಲಿ ಲೋಕಲ್ ಚಪ್ಪಲಿಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಏನು ಚಪ್ಪಲಿ ಕಾಲು ಹತ್ಕೋತೀರಾ? ಸ್ಟೋರಿ ಹಾಕಿದರೆ ಹೆದರಿಸ್ತೀರಾ? ಯಾವ ಬ್ರ್ಯಾಂಡ್? ಎಲ್ವಿಯಾ ನೀವು ಹಾಕೊಳ್ಳೋ ಚಪ್ಪಲಿ? ಪಕ್ಕಾ ಶಿವಾಜಿನಗರದಿದೆ ಬ್ಯಾಂಗ್ಳೂರಲ್ಲಿ. ಡೋಂಟ್ ಥಿಂಕ್. ಮುಖ್ಯಸ್ಥನಾಗಿ ಮುಂದ್ಗಡೆ ಇದ್ದರೆ ಹಿಂದ್ಗಡೆಯವರನ್ನು ಅದೇ ಲೆವೆಲಲ್ಲಿ ಇಟ್ಕೋತೀವಿ ನಾವು, ದಾರಿಲಿ ಬಿಡಲ್ಲ. ಇಲ್ಲಿ 8 ವರ್ಷಕ್ಕೆ ಇಲ್ಲಿ ಬಂದು ನಿಂತುಕೊಳ್ಬೇಕಾದ್ರೆ ಒಳ್ಳೆ ರಾಕೇಶ್ ಶೆಟ್ಟಿ ಅಲ್ಲ. ಪೀಪಲ್ ಸ್ಯಾಕ್ರಿಫೈಸ್ ಟು ಬಿಲ್ಡ್ ದಿಸ್ ಬ್ರ್ಯಾಂಡ್. ನಮ್ಮವರು ಪೊಲೀಸ್ ಸ್ಟೇಷನ್ನಿಂದ ಜೈಲಿಂದ ಕೋರ್ಟ್ವರೆಗೆ ನೋಡ್ಕೊಂಡು ಬಂದಿದ್ವಿ. ನಮ್ಮಲ್ಲಿದ್ದ ಒಬ್ಬ ಹಿರಿಯರು ಇವತ್ತು ಮೆಸೇಜ್ ಮಾಡಿದ್ದಾರೆ, ರವೀಂದ್ರ ರೇಷ್ಮೆ ಅವರು ನನ್ನ ಹತ್ರ ಒಂದು ಎಕ್ಸ್ಪೋಸ್ಗೆ ಕೂತ್ಕೊಂಡಿದ್ರು. ದ ಬೆಸ್ಟ್ ಸ್ಟೋರಿ ಅಂತ. ಐ ಆಮ್ ಪ್ರೌಡ್. ಡೋಂಟ್ ಥಿಂಕ್ ವಿ ವಿಲ್ ಲೀವ್ ಯು ಹಿಯರ್. ಇವ್ರು ಮಾತಾಡ್ರಿ, ಇನ್ನೊಂದು ಗ್ರೂಪ್ಗೆ ಮಾತಾಡ್ತೀನಿ. ಶೇಮ್ಲೆಸ್ ಪೀಪಲ್, ಕಚಡಗಳು ನೀವು. ಮಾಡ್ರಿ, ಶೋಕಿ ಮಾಡ್ರಿ, ನಿಮ್ಮ ಪರ್ಸನಲ್ ಲೈಫ್ ನಿಮಗಿದೆ. ಆದರೆ ಜನತೆ ಕೊಟ್ಟ ಪವರನ್ನು, ಸರ್ಕಾರದ ಹುದ್ದೆಗಳನ್ನು ಮಾರಬೇಡ್ರಿ. ನಿಮ್ಮ ಅಪ್ಪನ ಗಂಟಲ್ಲಿ ಆಸ್ತಿ ಅಲ್ಲ ಅದು. ಅಲ್ಲಿ ಜನತೆ ಕೊಟ್ಟ ಓಟು ನಿಮ್ಮ ಅಪ್ಪನ ಆನ್ಸಿಸ್ಟರ್ ಪ್ರಾಪರ್ಟಿ ಅಲ್ಲ ಅದು. ನಿನ್ನ ಚಟಕ್ಕೆ ಯಾರೊಟ್ಟಿಗೋ ಮಲ್ಕೊಂಡ್ಬಿಟ್ಟು ಅದನ್ನು ಮಾರ್ಕೊಳ್ಳಿಕ್ಕೆ IPS IAS ಪೋಸ್ಟ್ಗಳು ನಿಮಗೆ ಬಿಕ್ರಿಯಾಗಿಲ್ಲ. ನಿಮ್ಮ ಚಟಗಳಿಗೆ MLA MP ವೋಟ್ಗಳು ನಿಮ್ಮ ಚಟಗಳಿಗೆ ಬಿಕ್ರಿಯಾಗಿಲ್ಲ. ಶೇಮ್. ದೇಶಕ್ಕೆ, ಸಮಾಜಕ್ಕೆ ನೀವುಗಳು ಶೇಮ್. ಬದುಕಿದಿರಿ, ನಮ್ಮಂತರ ಕೈಯಲ್ಲಿ ಸಿಕ್ಕಿದೆ. ಯಾರ ಹತ್ರ ಸಿಕ್ಬಿಟ್ಟಿದ್ರೆ ನಿಮ್ಮ ಹಣೆ ಬರ ಮಾತ್ರ ಅಲ್ಲ, ನಿಮ್ಮ ಅವಸ್ಥೆ ಗೊತ್ತಿದೆಯಲ್ಲ. ಬಾಣಲೆಯಿಂದ ಬೆಂಕಿಗೆ ಅಂತ ಬೀಳ್ತಾ ಇತ್ತು. ಕೆಲವ್ರಿಗೆ ಹಾಕಿದ್ದೀನಿ ಅಟ್ಲೀಸ್ಟ್ ಬ್ಲಾಕ್ ದಿಸ್ ನಂಬರ್ ಅಂತ. ಡೋಂಟ್ ಯು ಫೀಲ್? ದಿಸ್ ಈಸ್ ನಾಟ್ ಎಂಡ್, ದಿಸ್ ಈಸ್ ಬಿಗಿನಿಂಗ್. ಸ್ವಲ್ಪ ಆದರೂ ಇರಲಿ ರೀ, ಜರ್ನಲಿಸಮ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಆದರೂ ನಿಷ್ಠೆ ಇರಲಿ ಅದಕ್ಕೆ ಅಂತ. 100 crores ಡೀಲ
ನಮ್ಮ ಹತ್ರ ವಿಡಿಯೋ ಆಡಿಯೋ ಪ್ರೂಫ್ಗಳನ್ನು ತಗೊಂಡು ಬಂದು ಮಾಧ್ಯಮವನ್ನು ಉಪಯೋಗಿಸ್ಕೊಂಡ್ಬಿಟ್ಟು VIP ಗಳನ್ನು MP ಗಳನ್ನು ಎಕ್ಸ್ ಮಿನಿಸ್ಟರ್ಗಳನ್ನು IPSಗಳನ್ನು ಬ್ಲ್ಯಾಕ್ ಮಾಡಿಸುವಂತಹ ತಂತ್ರ, ಪ್ರೊಮೋ ಮಾಡಿಬಿಟ್ಟು ಬಿಟ್ಬಿಟ್ಟು ಅವರೆಲ್ಲ ಇಲ್ಲಿ ಓಡ್ ಬರುವಂಗೆ ಮಾಡುವಂಥ ತಂತ್ರ. ಡೀಲ್ಗಳಲ್ಲಿ ನಿಮಗೂ ಕಷ್ಟ ಇದೆ, ಟಿ ವಿ ನಡೆಸೋದು ಕಷ್ಟನ, ತಗೊಳ್ಳಿ ಸರ್ ಸ್ವಲ್ಪ ಅಂತ ಹೇಳಿದ್ರೆ ಮಾಡಲಿಕ್ಕೆ ಬೇರೆ ಥರವರಲ್ಲ ಇದು. ದಿಸ್ ಇಸ್ ಪವರ್ ಟಿ ವಿ. ವಿ ನೋ ದ ಸ್ಟ್ರಗಲ್. ನಮ್ಗೆ ಗೊತ್ತಿದೆ ಈ ಬ್ರ್ಯಾಂಡ್ ಬಿಲ್ಡ್ ಮಾಡಲಿಕ್ಕೆ ಏನೇನೋ ಆಗೋಗಿದೆ ಅಂತ ಗೊತ್ತಿದೆ ನಮಗೆ. ದಿಸ್ ಈಸ್ ಜಸ್ಟ್ ನಾಟ್ ಎ ಬ್ರ್ಯಾಂಡ್. ಪವರ್ ಆಫ್ ಜರ್ನಲಿಸಮ್ ಇದೆ ಅಲ್ವಾ. ನಾವು 4ನೇ ಪಿಲ್ಲರ್ ಅಂತ ಕರಿತೀವಲ್ಲ, ಆ ಪಿಲ್ಲರ್ ಸ್ಟ್ರಾಂಗ್ ಇದ್ದರೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಅದನ್ನು ಮಾಡಲಿಕ್ಕಂತಲೇ ಟಿ ವಿ ಕಟ್ಟಿರೋದು. ಆ್ಯಂಡ್ ವಿಲ್ ಪ್ರೂವ್ ಇಟ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್. ಆ್ಯಂಡ್ ವಿ ಆರ್ ಫೀಲಿಂಗ್ ಪ್ರೌಡ್ ಟುಡೇ. ಸಮಾಜದ ಇನ್ನೊಂದು ಮುಖವನ್ನು ಇವರು ಕಳ್ಚಿ ಹಾಕಿದ್ದೀವಿ. ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಟೀಮ್. ಈ ಪವರ್ ಫ್ಯಾಮಿಲಿ ಅಂತ ನಾವೇನು ಕರಿತೀವಲ್ವ, ಅದರ ಬಗ್ಗೆ ಹೆಮ್ಮೆ ಇದೆ ನನಗೆ. ಸಮಾಜಕ್ಕೆ ಹೆಣ್ಣು ಮಕ್ಕಳಂದ್ರೆ ಗೌರವ ಇದೆ. ನಾವು ಹೇಳ್ತಲ್ಲ, ತಾಯಿಗೆ ಹೋಲಿಸ್ತೀವಿ ನಾವು. ಹೆಣ್ಣು ಮಕ್ಕಳನ್ನು ಪೂಜೆ ಮಾಡ್ತೀವಿ. ಅಂಥ ಹೆಣ್ಣು ಮಕ್ಕಳು ಸಮಾಜಕ್ಕೆ ಕಳಂಕ ಆಗದಿರಲಿ ಅಂತ ಮನವಿ. ಕಪ್ಪು ಚುಕ್ಕಿ ಆಗದಿರಿ ಅಂತ. ಕಾಳಿ ಹೆಣ್ಣು ಮಗಳು ಅನ್ನೋ ಒಂದು ಟ್ಯಾಗ್ಲೈನನ್ನು ಇಟ್ಕೊಂಡು ಡೋಂಟ್ ಡೂ ಆಲ್ ದಿಸ್ ಥಿಂಗ್ಸ್. ಹೆಣ್ಣು ಅಬಲೆ ಇಲ್ಲ ಸಬಲೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅಂಥದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಕಳಂಕ ಆಗಬೇಡಿ ಅಂತ ಹೇಳ್ತಾ, ಇನ್ನೊಂದು ಪಂಗಡ ಇದೆ ಅಲ್ಲ, ಎಲ್ಲ ಬಿಟ್ಟವರು, ಬಿ ಕೇರ್ಫುಲ್. ಡೋಂಟ್ ಟ್ರೈ ಟು ಕಾಂಟ್ಯಾಕ್ಟ್ ಪವರ್ ಟಿ ವಿ ಆಲ್ಸೋ. ಶೆಟ್ರ ನಮ್ದು ಹಾಕ್ಬೇಡಿ, ನೋಡ್ಕೊಳ್ತೀವಿ ಅಂತ. ಒಂದು ಫೋನ್ ಬಂದರೆ ಆ ದಿನನೇ ಹಾಕ್ತೀನಿ ನಿಮ್ಮದು. ಏನು ಬೇಕಾದ್ರೆ ತಿಳ್ಕೊಳ್ಳಿ ನೀವು. ಇದನ್ನು ಅಹಂಕಾರ ಅಂತ ತಿಳ್ಕೊಳ್ಳಿ, ವಾರ್ನಿಂಗ್ ಅಂತ ತಿಳ್ಕೊಳ್ಳಿ.